ನಮಸ್ಕಾರ. ಇಂದು ನಾವು ಮುಖ್ಯವಾದ ವಿಷಯವಾದ ಮೆನೋಪಾಸ್ ನಂತರ ಮೂಳೆಯ ಆರೋಗ್ಯದ ಬಗ್ಗೆ ಮಾತಾಡೋಣ. ಇದು ನಿಮ್ಮ ಲಾಂಗ್ ಟರ್ಮ್ ಹೆಲ್ತ್ಗೆ ಕ್ರೂಷಿಯಲ್ ಆಗಿದೆ, ಏಕೆಂದರೆ ಮೆನೋಪಾಸ್ ನಂತರ ಮೇಜರ್ ಮೂಳೆಗಳು ಮುರಿಯುವುದು ಹೆಚ್ಚಿನ ಮರಣದ ಅಪಾಯಕ್ಕೆ ಸಂಬಂಧಿಸಿದೆ. ಮೊದಲನೇದಾಗಿ ನಾವು ವಯಸ್ಸಾದಂತೆ ಮೂಳೆಯ ಆರೋಗ್ಯ ಏಕೆ ಮ್ಯಾಟರ್ ಆಗುತ್ತೆ ಎಂಬುದರ ಬಗ್ಗೆ ಮಾತಾಡೋಣ. ನಿಮ್ಮ ಮೂಳೆಗಳ ಆರೋಗ್ಯವು ಆಸ್ಟಿಯೋಬ್ಲಾಸ್ಟ್ ಎಂಬ ಸೆಲ್ನ ಆಕ್ಟಿವಿಟಿಯ ಮೇಲೆ ಡಿಪೆಂಡ್ ಆಗಿರುತ್ತದೆ. ಇದು ಹೊಸ ಬೋನ್ ಟಿಶ್ಯೂ ಮತ್ತು ಆಸ್ಟಿಯೋಕ್ಲಾಸ್ಟ್ ಸೆಲ್ಗಳನ್ನು ಕ್ರಿಯೇಟ್ ಮಾಡುತ್ತದೆ. ಆಸ್ಟಿಯೋಕ್ಲಾಸ್ಟ್ ಓಲ್ಡ್ ಬೋನ್ ಟಿಶ್ಯೂ ಅನ್ನು ಡಿಸ್ಟ್ರಾಯ್ ಮಾಡುತ್ತದೆ. ಈ ಬ್ಯಾಲೆನ್ಸ್ ಬೋನ್ ಲಾಸ್ ಕಡೆಗೆ ಹೋದರೆ ನಿಮಗೆ ಬ್ರಿಟಲ್ ಬೋನ್ಸ್ ಅಂದರೆ ಆಸ್ಟಿಯೋಪೊರೋಸಿಸ್ ಆಗಬಹುದು. ಬೋನ್ ಲಾಸ್ ರಾತ್ರೋರಾತ್ರಿ ಆಗುವುದಿಲ್ಲ. ಸುಮಾರು ಜನರ ಅಡಲ್ಟ್ ಲೈಫ್ ಸ್ಟ್ರಾಂಗ್ ಬೋನ್ಸಿಂದ ಶುರುವಾಗುತ್ತೆ, ಆದರೆ ನಾವು ವಯಸ್ಸಾದಂತೆ ನಮ್ಮ ಮೂಳೆಗಳು ತೆಳ್ಳಗಾಗುತ್ತವೆ. ಇದಕ್ಕೆ ಹಲವಾರು ಕಾರಣಗಳಿವೆ ಮತ್ತು ಹೆಚ್ಚಿನವು ನಮ್ಮ ಕಂಟ್ರೋಲ್ನಲ್ಲಿದೆ. ಮೆನೋಪಾಸ್ ಮತ್ತು ಓಲ್ಡ್ ಏಜಲ್ಲಿ ನಮ್ಮ ಬೋನ್ಸ್ನ ಸ್ಟ್ರೆಂತ್ ನಾವು ಯಂಗ್ ಅಡಲ್ಟ್ ಲೈಫಲ್ಲಿ ಹೇಗೆ ಇರುತ್ತೇವೆ ಅದರ ಮೇಲೆ ನಿರ್ಭರವಾಗಿರುತ್ತದೆ. ನಿಮ್ಮ ಬೋನ್ ಡೆನ್ಸಿಟಿ ಅನೇಕ ಫ್ಯಾಕ್ಟರ್ಸ್ಗಳಿಂದ ಅಫೆಕ್ಟ್ ಆಗಬಹುದು. ಒಂದು ಅಂದಾಜಲ್ಲಿ ನಿಮಗೆ ಬ್ರಿಟಲ್ ಬೋನ್ಸ್ನ ಅಪಾಯವು ಸುಮಾರು 62% ಜೆನೆಟಿಕ್ ಫ್ಯಾಕ್ಟರ್ಸ್ ಮತ್ತು 38% ಜೀವನ ಶೈಲಿ ಮತ್ತು ಪರಿಸರದ ಅಂಶಗಳಿಂದ ಉಂಟಾಗುತ್ತದೆ. ಸ್ಮೋಕಿಂಗ್, ಹೆಚ್ಚು ಆಲ್ಕೋಹಾಲ್ ಸೇವನೆ, ತುಂಬಾ ದಿನದಿಂದ ಸ್ಟ್ರೆಸ್, ಆಹಾರದಲ್ಲಿ ಕ್ಯಾಲ್ಸಿಯಂನ ಕೊರತೆ, ವಿಟಮಿನ್ ಡಿ ಕೊರತೆ, ಅತಿ ಬೇಗ ಮೆನೋಪಾಸ್ ಹೊಂದುವುದು, ಕೈಕಾಲುಗಳ ಚಲನೆ ಕೊರತೆ ಮತ್ತು ದೇಹದಲ್ಲಿ ನಿಶಕ್ತಿ, ವೃದ್ಧಾಪ್ಯ, ನಿಮ್ಮ ಜೀನ್ಸ್ ಅಥವಾ ನಿಮ್ಮ ಫ್ಯಾಮಿಲಿದಲ್ಲಿ ಆಸ್ಟಿಯೋಪೊರೋಸಿಸ್ನ ಹಿಸ್ಟ್ರಿ ಇದ್ದರೆ ಇವೆಲ್ಲ ದುರ್ಬಲ ಮೂಳೆಗಳಿಗೆ ಕಾರಣವಾಗುವ ಆರೋಗ್ಯ ಅಂಶಗಳು. ಕೆಲವು ಆರೋಗ್ಯ ಕಂಡೀಷನ್ಸ್, ಉದಾಹರಣೆಗೆ ಡಯಾಬಿಟಿಸ್, ಥೈರಾಯ್ಡ್ ಸಮಸ್ಯೆಗಳು, ಗಟ್ ಅಬ್ಸಾರ್ಪ್ಷನ್ನ ಮೇಲೆ ಪರಿಣಾಮ ಬೀಳುವ ಕೆಲವು ಕರುಳಿನ ಸಮಸ್ಯೆಗಳು, ಉದಾಹರಣೆಗೆ ಸೀಲಿಯಾಕ್ ಕಾಯಿಲೆ, ಮತ್ತು ಕೆಲವು ಔಷಧಿಗಳು ಮೂಳೆ ಸವಿಯುವುದಕ್ಕೆ ಕಾರಣಗಳಾಗಿರಬಹುದು. ನಿಮ್ಮ ಮೂಳೆಗಳನ್ನು ಸ್ಟ್ರಾಂಗ್ ಇಡಲು ಉತ್ತಮ ಮಾರ್ಗವೆಂದರೆ ಸಾಕಷ್ಟು ಕ್ಯಾಲ್ಸಿಯಂ ಮತ್ತು ವೈಟಮಿನ್ ಡಿ ಪಡೆಯುವುದು. ಕ್ಯಾಲ್ಸಿಯಂ ಮೂಳೆಯ ಶಕ್ತಿಯನ್ನು ಬಿಲ್ಡ್ ಮತ್ತು ಮೇಂಟೈನ್ ಮಾಡಲು ಸಹಾಯ ಮಾಡುತ್ತದೆ ಮತ್ತು ವೈಟಮಿನ್ ಡಿ ನಿಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಅನ್ನು ಸರಿಯಾಗಿ ಅಬ್ಸಾರ್ಬ್ ಮಾಡಲು ಸಹಾಯ ಮಾಡುವ ಜೊತೆ ಮೂಳೆಯ ಮೇಲೆ ಕ್ಯಾಲ್ಸಿಯಂ ಅನ್ನು ಫಿಕ್ಸ್ ಮಾಡಲು ಸಹಾಯ ಮಾಡುತ್ತದೆ. ಹಾಲು, ಪನೀರ್, ಚೀಸ್ ಮತ್ತು ಮೊಸರಿನಂಥ ಡೈರಿ ಪ್ರಾಡಕ್ಟ್ಸ್ಗಳಿಂದ ಮತ್ತು ಪಾಲಕ್, ಕೇಲ್ ಮತ್ತು ಟೋಫುದಂಥ ಪ್ಲಾಂಟ್ ಬೇಸ್ ಸೋರ್ಸಸ್ಗಳಿಂದ ನೀವು ಕ್ಯಾಲ್ಸಿಯಂ ಅನ್ನು ಪಡೆಯಬಹುದು. ಮತ್ತು ವೈಟಮಿನ್ ಡಿ ಫ್ಯಾಟಿ ಫಿಶ್, ಎಗ್ ಯೋಕ್ ಮತ್ತು ಫಾರ್ಟಿಫೈಡ್ ಸೀರಿಯಲ್ಸ್ಗಳಿಂದ ನೀವು ಇದನ್ನು ಪಡೆಯಬಹುದು. ಆದರೆ ನೀವು ಸನ್ಲೈಟ್ಗೆ ಎಕ್ಸ್ಪೋಸ್ ಆದಾಗ ನಿಮ್ಮ ದೇಹವು ಅದನ್ನು ಪ್ರೊಡ್ಯೂಸ್ ಮಾಡುತ್ತದೆ. ನಿಮ್ಮ ಆಹಾರದಿಂದ ಸಾಕಷ್ಟು ವೈಟಮಿನ್ ಡಿ ಅಥವಾ ಕ್ಯಾಲ್ಸಿಯಂ ಪಡೆಯಲು ಸಾಧ್ಯವಾಗದಿದ್ದರೆ ಮತ್ತು ಹೆಚ್ಚು ಸನ್ಲೈಟ್ ಎಕ್ಸ್ಪೋಸ್ ಇಲ್ಲದಿದ್ದರೆ ನೀವು ವೈಟಮಿನ್ ಡಿ ಮತ್ತು ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಸಹ ತೆಗೆದುಕೊಳ್ಳಬಹುದು. ಇದರ ಬಗ್ಗೆ ನೀವು ನಿಮ್ಮ ವೈದ್ಯರನ್ನು ಕೇಳಿ. ಮೂಳೆಯ ಆರೋಗ್ಯದ ಮತ್ತೊಂದು ಪ್ರಮುಖ ಅಂಶವೆಂದರೆ ಆಕ್ಟಿವ್ ಆಗಿರೋದು. ವಾಕಿಂಗ್, ಡ್ಯಾನ್ಸಿಂಗ್, ಜುಂಬಾ ಅಥವಾ ಡ್ಯಾನ್ಸ್ ಏರೋಬಿಕ್ಸ್ ಮತ್ತು ಸ್ಟ್ರೆಂತ್ ಟ್ರೈನಿಂಗ್ನಂತಹ ಎಕ್ಸಸೈಸ್ಗಳು ನಿಮ್ಮ ಮೂಳೆಗಳನ್ನು ಸ್ಟ್ರಾಂಗ್ ಮಾಡಿ ನಿಮ್ಮ ಬ್ಯಾಲೆನ್ಸನ್ನು ಇಂಪ್ರೂವ್ ಮಾಡುತ್ತದೆ, ಬೀಳುವ ರಿಸ್ಕ್ ಮತ್ತು ಫ್ರ್ಯಾಕ್ಚರ್ಸ್ನ ಕಡಿಮೆ ಮಾಡುತ್ತದೆ. ಈಗ ನಿಮ್ಮ ಮೂಳೆಗಳಿಗೆ ಡ್ಯಾಮೇಜಿಂಗ್ ಆಗಿರುವಂಥ ಕೆಲವು ಹ್ಯಾಬಿಟ್ಸ್ ಬಗ್ಗೆ ಮಾತಾಡೋಣ. ಸ್ಮೋಕಿಂಗ್ ಮತ್ತು ಹೆಚ್ಚು ಆಲ್ಕೋಹಾಲ್ ಸೇವನೆಯು ಕ್ರಮೇಣವಾಗಿ ನಿಮ್ಮ ಮೂಳೆಗಳನ್ನು ವೀಕ್ ಮಾಡಬಹುದು. ಆದ್ದರಿಂದ ಈ ಹ್ಯಾಬಿಟ್ಸ್ಗಳನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕು ಅಥವಾ ಇವುಗಳಿಂದ ದೂರವಿರಬೇಕು. ದೀರ್ಘಕಾಲದ ಸ್ಟ್ರೆಸ್ನಿಂದ ಕೂಡ ನಿಮ್ಮ ಮೂಳೆಗಳು ಸವಿಯಬಹುದು. ಕೊನೆಯದಾಗಿ, ನಿಮಗೆ ಬ್ರಿಟಲ್ ಬೋನ್ಸ್ ಇದ್ದಲ್ಲಿ ಅಥವಾ ರಿಸ್ಕ್ ಫ್ಯಾಕ್ಟರ್ಸ್ ಅಥವಾ ಲೋ ಟ್ರಾಮಾ ಫ್ರ್ಯಾಕ್ಚರ್ಸ್ ಆಗಿದ್ದರೆ ನಿಮ್ಮ ಮೂಳೆಯ ಆರೋಗ್ಯವನ್ನು ರೆಗ್ಯುಲರ್ ಆಗಿ ಮಾನಿಟರ್ ಮಾಡುವುದು ಅತ್ಯಗತ್ಯ. ಡೆಕ್ಸಾ ಸ್ಕ್ಯಾನ್ನಂಥ ಬೋನ್ ಡೆನ್ಸಿಟಿ ಟೆಸ್ಟ್ಗಳು ನಿಮ್ಮ ಮೂಳೆಯ ಸ್ಟ್ರೆಂತನ್ನು ಅಸೆಸ್ ಮಾಡಿ ಮತ್ತು ನಿಮ್ಮ ಟ್ರೀಟ್ಮೆಂಟ್ ರೆಸ್ಪಾನ್ಸನ್ನು ಟ್ರ್ಯಾಕ್ ಮಾಡುತ್ತದೆ. ನಿಮ್ಮ ಇಂಡಿವಿಜುವಲ್ ರಿಸ್ಕ್ ಫ್ಯಾಕ್ಟರ್ಸ್ಗಳ ಆಧಾರದ ಮೇಲೆ ನೀವು ಎಷ್ಟು ಬಾರಿ ಈ ಟೆಸ್ಟ್ಗಳನ್ನು ಮಾಡಿಸಿಕೊಳ್ಳಬೇಕು ಎಂದು ನಿಮ್ಮ ವೈದ್ಯರು ರೆಕಮೆಂಡ್ ಮಾಡುತ್ತಾರೆ. ಮೂಳೆಗಳನ್ನು ಸ್ಟ್ರಾಂಗ್ ಮಾಡಿ ಮತ್ತು ಅವುಗಳ ಮುರಿಯುವ ಸಾಧ್ಯತೆಯನ್ನು ಕಡಿಮೆ ಮಾಡಲು ವಿವಿಧ ಔಷಧಿಗಳಿವೆ. ರಿಲಾಕ್ಸಿಫಿನ್ನಂತಹ ಸರ್ಮ್ ಔಷಧಿಗಳು ಮುಖ್ಯವಾಗಿ ನಿಮ್ಮ ಸ್ಪೈನನ್ನು ಕಾಪಾಡುತ್ತೆ. ಅಲೆಂಡ್ರೋನೆಟ್ ಅಥವಾ ಝೊಲೆಂಡ್ರೋನಿಕ್ ಆಸಿಡ್ನಂತಹ ಬಿಸ್ಫಾಸ್ಫೋನೇಟ್ಸ್ ನಿಮ್ಮ ಸ್ಪೈನ್, ಹಿಪ್ಸ್ ಮತ್ತು ಇತರ ಮೂಳೆಗಳನ್ನು ಕಾಪಾಡುತ್ತವೆ. PTH ಅನಲಾಗ್ಸ್ ಅಥವಾ ರೋಮೊಸೊಜುಮ್ಯಾಬ್ ನಂತಹ ಇತರ ಔಷಧಿಗಳು ನಿಮ್ಮ ದೇಹದಲ್ಲಿ ಹೊಸ ಮೂಳೆಗಳನ್ನು ಬಿಲ್ಡ್ ಮಾಡಲು ಸಹಾಯ ಮಾಡುತ್ತವೆ ಮತ್ತು ಇದು ಫ್ರ್ಯಾಕ್ಚರ್ಸ್ನ ಹೈರಿಸ್ಕ್ ಇರುವ ಜನರಲ್ಲಿ ಸ್ವಲ್ಪ ಸಮಯಕ್ಕೆ ಬಳಸಲಾಗುತ್ತೆ. ಡಿನೋಸೊಮ್ಯಾಬ್ ಪ್ರತಿ 6 ತಿಂಗಳಿಗೊಮ್ಮೆ ನೀಡಲಾಗುವ ಇಂಜೆಕ್ಷನ್ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತದೆ, ಆದರೆ ಅದರ ಬೆನಿಫಿಟ್ ಅನ್ನು ಮೇಂಟೈನ್ ಮಾಡಲು ತುಂಬ ದಿನಗಳ ಕಾಲ ತೆಗೆದುಕೊಳ್ಳಬೇಕು.
ಹಾರ್ಮೋನ್ ಥೆರಪಿಯು ಮೆನೋಪಾಸ್ನ ಸಮಯದಲ್ಲಿ ಮೂಳೆಯ ಆರೋಗ್ಯಕ್ಕೆ ಸಹಾಯ ಮಾಡುತ್ತೆ, ಆದರೆ ಇದು ಎಲ್ಲರಿಗೂ ಸರಿಯಲ್ಲ. ವೈಟಮಿನ್ ಡಿ ಸಪ್ಲಿಮೆಂಟ್ಸ್ ಮೂಳೆ ಮತ್ತು ಮಸಲ್ಗಳಿಗೆ ಸಹಾಯ ಮಾಡುತ್ತವೆ, ಆದರೆ ನಿಮ್ಮ ಕ್ಯಾಲ್ಸಿಯಂ ಲೆವೆಲ್ ಸರಿಯಾಗಿದೆ ಎಂದು ನೋಡಲು ರೆಗ್ಯುಲರ್ ಚೆಕಪ್ ಬೇಕಾಗಬಹುದು. ವಿಶೇಷವಾಗಿ ಮೆನೋಪಾಸ್ ನಂತರ ನಿಮ್ಮ ಮೂಳೆಗಳ ಬಗ್ಗೆ ಕಾಳಜಿ ವಹಿಸುವುದು ನಿಜವಾಗಿಯೂ ಮುಖ್ಯವಾಗಿದೆ. ನಿಮ್ಮ ಓವರಾಲ್ ಹೆಲ್ತ್ ಮತ್ತು ಕ್ವಾಲಿಟಿ ಆಫ್ ಲೈಫನ್ನು ಕಾಪಾಡಿಕೊಳ್ಳಲು ಇದು ಅತ್ಯಗತ್ಯ. ನಿಮ್ಮ ಮೂಳೆಗಳನ್ನು ಸ್ಟ್ರಾಂಗ್ ಆಗಿಡಲು ಸಹಾಯ ಮಾಡುವ ಅನೇಕ ಯೋಜನೆಗಳು ನಿಮ್ಮ ಓವರಾಲ್ ಹೆಲ್ತ್ಗೂ ಒಳ್ಳೆಯದು. ಸಾಕಷ್ಟು ಕ್ಯಾಲ್ಸಿಯಂ ಮತ್ತು ವೈಟಮಿನ್ ಡಿ ಪಡೆಯಲು ಮರೆಯಬೇಡಿ. ಆಕ್ಟಿವ್ ಆಗಿರಿ, ಹಾನಿಕಾರಕ ಅಭ್ಯಾಸಗಳಿಂದ ದೂರವಿರಿ. ನಿಮಗೆ ಇತರ ಮೆಡಿಕಲ್ ಕಂಡೀಷನ್ಸ್ ಅಥವಾ ಮೆಡಿಕಲ್ ಟ್ರೀಟ್ಮೆಂಟ್ಸ್ ಇದ್ದರೆ ಅವು ನಿಮ್ಮ ಮೂಳೆಯ ಸ್ಟ್ರೆಂತ್ ಮೇಲೆ ಪರಿಣಾಮ ಬೀರಬಹುದೇ ಎಂದು ನಿಮ್ಮ ವೈದ್ಯರನ್ನು ಕೇಳಿ ತಿಳಿಯಿರಿ. ನೀವು ರಿಸ್ಕ್ ಫ್ಯಾಕ್ಟರ್ಸ್ ಹೊಂದಿದ್ದರೆ ರೆಗ್ಯುಲರ್ ಸ್ಕ್ರೀನಿಂಗ್ಸಿಂದ ನಿಮ್ಮ ವೈದ್ಯರು ನಿಮ್ಮ ಬೋನ್ ಡೆನ್ಸಿಟಿ ಮೇಲೆ ನಿಗಾ ಇಡುತ್ತಾರೆ. ನಿಮ್ಮ ಮೂಳೆಯ ಆರೋಗ್ಯದ ಬಗ್ಗೆ ಯಾವುದೇ ಪ್ರಶ್ನೆಗಳು ಅಥವಾ ಕನ್ಸರ್ನ್ಸ್ ಇದ್ದರೆ ನಿಮ್ಮ ಡಾಕ್ಟರೊಡನೆ ಮಾತನಾಡಲು ಹಿಂಜರಿಯಬೇಡಿ. ಬಲವಾದ ಮತ್ತು ಆರೋಗ್ಯಕರ ಮೂಳೆಗಳಿಗೆ ಕೈಜೋಡಿಸೋಣ.